See, it is all advised by advocates. ಈಗ ತಾವು ಹೇಳೋದು ನನಗೆ ಗೊತ್ತಿದೆ. ಇದರಲ್ಲಿನೂ ಈ ಕೆಲವರಿಗೆ ಅಪರಾಧಗಳಿಂದ ಹೊರಗಡೆ ಬಂದಿದ್ದಾರೆ. ರಿಯಲ್ ಎಸ್ಟೇಟು ಬೇರೆ ಬೇರೆ ಇಂಡೈರೆಕ್ಟ್ ಆಗಿ ಎಕ್ಸ್ಟ್ರಾಕ್ಷನ್ ಮಾಡಿಸುವಂಥದ್ದು ಮಾಡೋದ್ರ ಬಗ್ಗೆ ಇದೆ. ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದ್ರೆ, ಯಾರೇ ಈ ರೀತಿ ಇದ್ದರೆ, ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ, ತಮಗೇನಾದರೂ ತೊಂದರೆ ನೀಡ್ತಾ ಇದ್ದರೆ ನಿರ್ಭಯವಾಗಿ ದೂರನ್ನು ಕೊಡಿ. ಅವ್ರ ಮೇಲೆ ನಾವು ಕಠಿಣವಾದ ಕ್ರಮ ತಗೊಳ್ತೀವಿ. ದೂರು ಬರಲಾರ್ದೆ ಕಂಪ್ಲೇಂಟ್ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಕಂಪ್ಲೇಂಟ್ ಶುಡ್ ಸಪೋರ್ಟ್ ದ ಕೇಸ್. ಈ ಟ್ರಾನ್ಸಿಷನ್ ಫೇಸ್ ನಮ್ಮ ಉದ್ದೇಶ ಇರೋದಂತಂದರೆ, ಒಂದು ಶಾಂತ ರೀತಿಯ ಸುಸಜ್ಜಿತ ಸಮಾಜ ಮಾಡಬೇಕು. ಈಗೇನು ರೌಡಿ ಶೀಟರ್ ಇದ್ದಾನೆ, ಅವನಿಗೆ ಅದೇ ಒಂದು ಟ್ಯಾಗ್ ಕೊಟ್ಟು ಜೀವನ ಪರ್ಯಂತ ಅವನಿಗೆ ಹಾಳು ಮಾಡಬೇಕಂತ ಉದ್ದೇಶ ಇಲ್ಲ. ಅವನಿಗೆ ಬದಲಾವಣೆ ತರಬೇಕು. ಅವನು ಬದಲಾವಣೆ ಆದಾಗ ಮಾತ್ರ ಬೇರೆಯವ್ರಿಗೆ ಒಳ್ಳೆಯದಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅವ್ರು ಏನಾದರೂ ಒಳ್ಳೆಯ ರೀತಿಯಿಂದ ಬದಲಾವಣೆ ಆಗಿದ್ರೆ, ಸೊ ಅದನ್ನು ನಾವು ಸಪೋರ್ಟ್ ಮಾಡ್ತೀವಿ. ಒಂದು ವೇಳೆ ಅದನ್ನು ಬರೀ ಶಾಡೋ ಆಗಿ ಇಟ್ಕೊಂಡು ಹರ್ಯಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಏನು ಹಳೆ ಚಾಳಿ ಇದೆ ಮುಂದುವರಿಸ್ತಾ ಇದ್ದಾರೆ, 100% ವಿಲ್ ಟೇಕ್ ಸೋ ಮೋಟೋ ಕೇಸ್ ಆಲ್ಸೋ. ಅಂಥವು ಏನೇ ಸಸ್ಪಿಷಿಯಸ್ ಅಥವಾ ಕಾಂಟೆನ್ಷಿಯಸ್ ರೀಲ್ಸ್ ಇದ್ದರೆ ಏನಿಷ್ಟು ರಾಜು ನಾಟಿಕರ್ ಕಡಿಮೆ ಆಗ್ತಾ ಇದ್ದಾರೆ. ಈಗ ನೋಡಿ, ಲಾಸ್ಟ್ ಒಂದು ವರ್ಷದಲ್ಲಿ 340+ ಮೋರ್ ದ್ಯಾನ್ 10 years ಇನ್ಆಕ್ಟಿವ್ ಇದ್ದವರು, ಡೆತ್ ಆದವರು, ವಯಸ್ಸಾದವರು ರೌಡಿ ಶೀಟ್ ಕ್ಲೋಸ್ ಮಾಡಿದ್ರು. ಸೊ 1500ನಿಂದ ಇಟ್ ಹ್ಯಾಸ್ ಕಮ್ ಡೌನ್ 1550 ಇತ್ತು. ಎಲ್ಲಾಗಿದೆ? ಸಿ, ಅದನ್ನೇ ಹೇಳ್ತಾ ಇದ್ದೀನಿ. ಸ್ಟ್ರೇ ಇನ್ಸಿಡೆಂಟ್ಸ್ ಕಾಂಟ್ ಬಿ ಸೆಟ್ ಆಸ್ ಎಕ್ಸಾಂಪಲ್. ದೀಸ್ ಆರ್ ಸ್ಟ್ರೇಂಜ್ ಇನ್ಸಿಡೆಂಟ್ಸ್, ರ್ಯಾಂಡಮ್ ಇನ್ಸಿಡೆಂಟ್ಸ್. ಅದು ನಿಮಗೆ ಡಿಟೇಲ್ ಕೊಡ್ತೀವಿ. ಗೈಡ್ಲೈನ್ಸ್ ಇದೆ, ಯಾವ ಸಂದರ್ಭದಲ್ಲಿ ರೌಡಿ ಶೀಟ್ ಓಪನ್ ಮಾಡಬೇಕು, ಮತ್ತು ಅದು ಪ್ರತಿ ವರ್ಷ ಅವನ ಚಲನವಲನ ಮೇಲೆ ನಿಗಾ ಇಟ್ಟು ಸುಧಾರಣೆ ಆಗಿದ್ದರೆ ಅದನ್ನು ಮತ್ತೆ ನಾವು ಕ್ಲೋಸ್ ಮಾಡಲಿಕ್ಕೂ ಅವಕಾಶ ಇದೆ. ಒಂದು ವೇಳೆ ಬದಲಾವಣೆ ಆಗಿರುವಂಥ ನಮಗೆ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ. ಕೆಲವು ಸಲ ಈಗ ಒಂದೇ ಕೇಸ್ ಇರುತ್ತೆ, ಟ್ರಯಲ್ 5-6 years ನಡೀತಾ ಇರುತ್ತೆ. ಇನ್ ಬಿಟ್ವೀನ್ ಅವರು ಯಾರು ವಿಟ್ನೆಸಸ್ ಇದ್ದಾರೆ, ಕಾಂಪ್ಲೇಂಟ್ಸ್ ಇದ್ದಾರೆ, ಅವ್ರಿಗೆ ಹೆದರಿಸುವಂಥದ್ದು ಇರುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೆಲವರಿಗೆ ರೌಡಿ ಶೀಟ್ಸ್ ಕಂಟಿನ್ಯೂ ಮಾಡಬೇಕಾಗುತ್ತೆ.